ಸ್ವಾಗತವನ್ನು ಮಾಡಿದಂಥ ಬದ್ರುದ್ದೀನ್ ರವರು ಈಗಾಗಲೇ ಪ್ರಸ್ತಾವನೆಯಲ್ಲಿ ಏನು ಮಾತಾಡಬೇಕು ಆ ವಿಚಾರವನ್ನು ಆವಾಗಲೇ ಮಾತಾಡಿದ್ದಾರೆ. ಸ್ಪೀಕರ್ ಸಾಹೇಬರು ಕೂಡ 12 ಗಂಟೆ ಒಳಗೆ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸಬೇಕಂತ ಹೇಳಿದ್ದಾರೆ. ಒಂದೆರಡು ನಿಮಿಷ ಮಾತ್ರ. ಏನಪ್ಪಯ್ಯ ಸಮೂಹ ಸಂಸ್ಥೆ ಮತ್ತು ಹರೇಕಳ ಗ್ರಾಮ ಪಂಚಾಯತ್ನ ಆಶ್ರಯದಲ್ಲಿ ಹರೇಕಳದಲ್ಲಿ ಚರಿತ್ರೆಯಲ್ಲಿ ಬರೆಯಬೇಕಾದಂಥ ಒಂದು ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ನಾಯಕರು, ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಅದೇ ರೀತಿ ಈ ಒಂದು ಏನಪ್ಪಯ್ಯ ಹರೇಕಳ ಕಾರ್ಡ್ ವಿತರಣೆಗೆ ಸ್ಪೀಕರ್ ಅವರ ಆದೇಶದಂತೆ ಈ ಕಾರ್ಡನ್ನು ವಿತರಿಸುವಲ್ಲಿ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಮತ್ತು ಇಲ್ಲಿಯ ಎಲ್ಲ ಜನತೆಯ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅದಕ್ಕೆ ಕಾರಣೀಕರ್ತರಾದಂಥ ಏನಪ್ಪಯ್ಯ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಗೌರವಾನ್ವಿತ ಫರಾದ್ ಸರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯ ಮಹನೀಯರೇ, ಮಹಿಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಹಿಳೆಯರೇ, ಮಹನೀಯರೇ, ಈಗಾಗಲೇ ನಾವು ಹರೇಕಳದಲ್ಲಿ ಆಸ್ಪತ್ರೆ ಆಗಬೇಕು ಎಂಬ ಬೇಡಿಕೆಯನ್ನು ಸನ್ಮಾನ್ಯ ಸ್ಪೀಕರ್ UT ಖಾದರ್ ಅವರ ಮುಂದಿಟ್ಟಾಗ ನಮ್ಮ ಹರೇಕಳ ಬ್ರಿಡ್ಜ್ ಮತ್ತು ಡ್ಯಾಮನ್ನು ನಿರ್ಮಾಣ ಮಾಡಿದಂಥ G. ಶಂಕರ್ ಅವರ ಮುಖಾಂತರ ಮಾತಾಡಿ ಇಲ್ಲಿಗೊಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಲ್ಲಿ ಬಹಳಷ್ಟು ಸಹಕರಿಸಿದವರು ಸನ್ಮಾನ್ಯ ಸ್ಪೀಕರ್ ಅವರು. ಅವರ ಆದೇಶದಂತೆ ಮತ್ತು ಪಂಚಾಯತ್ನ ಬೇಡಿಕೆಯಂತೆ G. ಶಂಕರ್ ಅವರು ನಮಗೆ ಒಂದು ಆಸ್ಪತ್ರೆಯನ್ನು ತಲಾಂತಸ್ತನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಪ್ರಪ್ರಥಮವಾಗಿ G. ಶಂಕರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಅವರು ಆಸ್ಪತ್ರೆಯನ್ನು ನಿರ್ಮಾಣ ಮಾಡದಿದ್ದರೆ ಇವತ್ತು ಏನಪ್ಪಯ್ಯ ಸಮೂಹ ಸಂಸ್ಥೆಯ ಉಪಕುಲಪತಿಗಳಾದಂಥ ಫರಾದ್ ಸರ್ ಅವರು ಇಲ್ಲಿ ಅದರ ಮೇಲ್ಗಡೆಗೆ 2 ಅಂತಸ್ತನ್ನು ನಿರ್ಮಾಣ ಮಾಡುವ ಅವಕಾಶ ಸಿಗ್ತಿರಲಿಲ್ಲ. ನಾವು ನಮ್ಮ ಬೇಡಿಕೆ ಕೂಡ ಇತ್ತು, ಇಲ್ಲಿ ಮೇಲಂತಸ್ತಿನಲ್ಲಿ 2 ಅಂತಸ್ತನ್ನು ನಿರ್ಮಾಣ ಮಾಡಿ 24/7 ಆಸ್ಪತ್ರೆಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದರೆ ಈ ಆಸ್ಪತ್ರೆಗೆ ಕೇವಲ ಹರೇಕಳದ ಜನತೆ ಮಾತ್ರವಲ್ಲ, ನಮ್ಮ ಫರಂಗಿಪೇಟೆಯಿಂದ ಆರಂಭಗೊಂಡು ಈ ಕಡೆ ಪಡೀಲ್ವರೆಗೆ, ಈ ಕಡೆ ಅಂಬ್ಲಮಗರವರೆಗೆ, ಆ ಕಡೆ ಕೊಣಾಜೆವರೆಗೆ, ಆ ಕಡೆ ಪಜೀರ್ವರೆಗೆ, ಪಾವೂರು, ಹರೇಕಳ ಎಲ್ಲ ಇಲ್ಲಿಯ ಜನರು ಈ ಆರೋಗ್ಯದ ಸಮಸ್ಯೆ ಇದ್ದಾಗ ಇಲ್ಲಿ ಬಂದು ಅದರ ಸದುಪಯೋಗವನ್ನು ಪಡೆದರು. ಆದರೆ ಏನಪ್ಪಯ್ಯ ಆಸ್ಪತ್ರೆಯವರು ಇಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹರೇಕಳದಲ್ಲಿ ರಜಿಯಾ ಆಸ್ಪತ್ರೆಯ ನಿರ್ವಹಣೆಯನ್ನು ಈ ಮೊದಲು ಏನಪ್ಪಯ್ಯ ಹಾಸ್ಪಿಟಲ್ನವರು ವಹಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ರಜಿಯಾ ಕಾರ್ಡ್ ಎಂಬ ಕಾರ್ಡನ್ನು ಕೊಡುವುದರ ಮೂಲಕ ಬಹಳಷ್ಟು ಕುಟುಂಬಗಳಿಗೆ ಏನಪ್ಪಯ್ಯ ಆಸ್ಪತ್ರೆಯವರ ಆ ಕಾರ್ಡ್ನ ಮೂಲಕ ಅವರಿಗೆ ಸಹಕಾರ ಆಗ್ತಿತ್ತು. ಇಲ್ಲಿ ಆಸ್ಪತ್ರೆಯನ್ನು ಯಾವಾಗ ಏನಪ್ಪಯ್ಯದವರು ಕೈಗೆತ್ತಿಕೊಂಡು ತದನಂತರ ಆ ರಜಿಯಾ ಕಾರ್ಡ್ ಏನಪ್ಪಯ್ಯದವರು ನೀಡುವಂಥ ರಜಿಯಾ ಕಾರ್ಡ್ನ ಏನು ಉಪಯೋಗ ಇತ್ತು ಅದನ್ನು ನಿಲ್ಲಿಸಿಬಿಟ್ಟಾಗ ಈ ಹರೇಕಳದ ಜನತೆ ನಮ್ಮ ಜನಪ್ರತಿನಿಧಿಗಳ ಜೊತೆ, ನಮ್ಮ ಪಂಚಾಯತ್ ಮೆಂಬರ್ಸ್ಗಳ ಜೊತೆ, ನಮ್ಮೆಲ್ಲರ ಜೊತೆ ನೀವು ಇಲ್ಲಿ ಆಸ್ಪತ್ರೆ ಮಾಡಿದ್ರಿಂದ ನಮಗೆ ಈ ರಜಿಯಾ ಕಾರ್ಡ್ ನಿಂತ ಮೇಲೆ ನಮಗೆ ಉಪಯೋಗ ಆಗ್ತಿಲ್ಲ, ಅದರಿಂದ ಭಾಳಷ್ಟು ಉಪಯೋಗ ಆಗಿ ನಮ್ಗೆ ಭಾಳ ಉಪಕಾರ ಆಗ್ತಿತ್ತು ಎಂಬ ಕಣ್ಣೀರನ್ನು ಹಾಕಿದ ಮೇರೆಗೆ ನಾವು ಸ್ಪೀಕರ್ ಸಾಹೇಬ್ರ ಜೊತೆ ನಾವು ಬೇಡಿಕೆ ಇಟ್ಟೆವು. ಸ್ಪೀಕರ್ ಸಾಹೇಬರು ಫರಾದ್ ಮತ್ತು ಅವರ ಮೆಡಿಕಲ್ ತಂಡದವರ ಜೊತೆ 2-3 ಮೀಟಿಂಗನ್ನು ಮಾಡಿ ತದನಂತರ ನಮ್ಮನ್ನೇ ಅವರ ಜೊತೆ ಮೀಟಿಂಗಿಗೆ ವಹಿಸಿಬಿಟ್ಟು ಕೊನೆಯದಾಗಿ ಫರಾದ್ ಸರ್ ಅವರು ನಾವು ಹರೇಕಳ ಗ್ರಾಮಕ್ಕೆ ಈ ಒಂದು ಆರೋಗ್ಯ ಕಾರ್ಡನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಎಂದು ಒಪ್ಪಿದ ಮೇರೆಗೆ ಇವತ್ತು ಸಾಧಾರಣ ಹರೇಕಳದ 1,000 ಕುಟುಂಬಸ್ಥರು, ಅದರಲ್ಲೂ ಕೂಡ ಯಾವುದೇ ಭೇದ ಭಾವವನ್ನು ಮಾಡದಂಥ ಫರಾದ್ ಸರ್ ಅವರು ಇಲ್ಲಿಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗುವ ಹಾಗೆ ಮಾಡಿದ್ದಕ್ಕೆ ನಾನು ಹರೇಕಳ ಗ್ರಾಮದ ಜನತೆಯ ಪರವಾಗಿ ಫರಾದ್ ಸರ್ ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಒಂದು ಗ್ರಾಮದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಪೀಕರ್ ಸಾಹೇಬ್ರವರು MLA ಆದಮೇಲೆ, ಮಿನಿಸ್ಟರ್ ಆದಮೇಲೆ
ಮತ್ತು ಈಗ ಸಭಾಧ್ಯಕ್ಷರಾದ ಮೇಲೆ ನಾವು ಏನೆಲ್ಲ ಅರೆಕಳಕ್ಕೆ ಬೇಡಿಕೆ ಇಟ್ಟಿದ್ದೇವೆ, ನಮ್ಮ ಪಂಚಾಯತ್ನ ಸದಸ್ಯರಿರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಯಾರು ಕೂಡ ಹೋದಾಗ ಜಾತಿ ಮತ ಭೇದವಿಲ್ಲದೆ ಯಾವುದೇ ಪಕ್ಷ ಭೇದವಿಲ್ಲದೆ ಅವರಿಗೆ ಸಹಕಾರ ಮಾಡುವಂಥ ಒಂದು ಗುಣವನ್ನು ಹೊಂದಿದಂಥ ಕರ್ನಾಟಕ ರಾಜ್ಯದ ಒಬ್ಬ ಹೆಮ್ಮೆಯ ಧೀಮಂತ ನಾಯಕ ಯು ಟಿ ಖಾದರ್ ಅವರನ್ನು ಅರೇಕಳ ಗ್ರಾಮದ ಜನತೆ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ನಿಮ್ಮ ಒಂದು ನಮ್ಮ ಬೆನ್ನೆಯಿಂದ ನೀವಿದ್ದ ಕಾರಣ ಈ ಒಂದು ಅವಕಾಶ ಈ ಗ್ರಾಮದ ಜನತೆಗೆ ಆಯಿತು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಅರೇಕಳ ಗ್ರಾಮದ ಸರ್ವ ಜನತೆಯ ಪರವಾಗಿ ಫರಾಜ್ ಸರ್ ಮತ್ತು ಅವರ ಮೆಡಿಕಲ್ ತಂಡಕ್ಕೆ, ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅದೇ ರೀತಿ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರಿಗೆ, ವಿಶೇಷವಾಗಿ ನಮ್ಮ ಅರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಬದರುದ್ದೀನ್ ಇರ್ಬೋದು, ಗುಲಾಬಿ ಇರ್ಬೋದು, ಉಪಾಧ್ಯಕ್ಷರಾದ ನಮ್ಮ ಅಬ್ದುಲ್ ಮಜೀದ್ ಇರ್ಬೋದು, ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಬಸೀರ್ ಇರ್ಬೋದು, ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ವಿಶೇಷವಾಗಿ ಎಸ್ ಎಂ ಬಸೀರ್ ಇರ್ಬೋದು, ಸಿದ್ದಿಕ್ ಇರ್ಬೋದು, ನಮ್ಮ ಅಬ್ದುಲ್ ಸತ್ತಾರ್ ಇರ್ಬೋದು, ಎಲ್ಲರೂ ಕೂಡ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲರೂ ಕೂಡ ಈ ಒಂದು ಕಾರ್ಡ್ನ ವಿಚಾರದಲ್ಲಿ ಈ ಗ್ರಾಮದ ಜನತೆಗೆ ದೊಡ್ಡ ರೀತಿಯ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ PDO ಮುತ್ತಪ್ಪ ಇರ್ಬೋದು, ನಮ್ಮ ಸೆಕ್ರೆಟರಿ ತಾರಾಕ್ಷಿ ಮೇಡಮ್ ಇರ್ಬೋದು, ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಅವರನ್ನು ಹೇಳಿದರೆ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಕಾರ್ಡ್ ಆಗಬೇಕಿದ್ರೆ ಅವರ ಅವಿರತ ಶ್ರಮ 24/7 ಅಂತ ಹೇಳಬೇಕು. ಕಳೆದ 3 ತಿಂಗಳಿನಿಂದ ಕಷ್ಟಪಟ್ಟು ನಮ್ಮ ಜೊತೆ ನಿಂತು ಈ ಕಾರ್ಡಿಗಾಗಿ ಸಹಕಾರ ಮಾಡಿದ್ದಾರೆ. ಮತ್ತು ಅದೇ ರೀತಿ ಈ ಕಾರ್ಡ್ಗಾಗಿ ನಮ್ಮ ನೆಲ್ವಿನ್ ಅವರು ಮತ್ತು ಅವರ ತಂಡ, ನಾವು ಭಾಳಷ್ಟು ಸಾರಿ ಅವರ ಜೊತೆಗೆ ಹೋದಾಗ ಈ ಕಾರ್ಡ್ ರೆಡಿ ಮಾಡಲಿಕ್ಕೆ ಅಷ್ಟು ಸುಲಭ ಏನಿಲ್ಲ, 1000ಕ್ಕಿಂತ ಮಿಕ್ಕಿದ ಕಾರ್ಡ್ ಭಾಳ ಕಷ್ಟಪಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವುದು ಇಷ್ಟೇ, ನಮಗೆ ಯಾರಿಗೂ ಕೂಡ ಅವನ ಆರೋಗ್ಯ ಸೃಷ್ಟಿಕರ್ತನ ಆರೋಗ್ಯವನ್ನು ಕೆಡಿಸದೆ ಇರಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೆಡಿಸಿದಂಥ ಸಂದರ್ಭದಲ್ಲಿ ಏನಾದರೂ ಉಪಯೋಗ ಮಾಡುವಂಥ ಕೆಲಸವನ್ನು ಮಾಡಿದಂಥ ಫರಾಜ್ ಸರ್ ಮತ್ತು ಅವರ ತಂಡಕ್ಕೆ, ಅದೇ ರೀತಿ ಸ್ಪೀಕರ್ ಸರ್ ಮತ್ತು ಎಲ್ಲ ಪಂಚಾಯತ್ ಸದಸ್ಯರಿಗೆ ನಿಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ನೀವು ಅವರೆಲ್ಲರನ್ನು ಕೂಡ ಸೇರಿಸಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಪ್ರಸ್ತಾವನೆಯನ್ನು ನಾನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅರೇಕಳ.